ಕಳೆದೊಂದು ದಶಕದಲ್ಲಿ ಪ್ರಮುಖವಾಗಿ ಯುವಕರಲ್ಲಿ ಬಂಜಿತನ ಪ್ರಕರಣಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದೆ. 40% 50% ಬಂಜಿತನ ಪ್ರಕರಣಗಳು ಪುರುಷರ ಅಂಶಗಳೊಂದಿಗೆ ಸಂಬಂಧ ಹೊಂದಿವೆ. ಭಾರತದಲ್ಲಿ ದಂಪತಿಗಳಲ್ಲಿ ಬಂಜಿತನ ಆತಂಕಕಾರಿಯಾಗಿ ಹೆಚ್ಚಾಗ್ತಾ ಇರುವುದರಿಂದ ಆರಂಭಿಕ ರೋಗ ನಿರ್ಣಯ ಮತ್ತು ಸಮಗ್ರ ಫಲವತ್ತತೆಯ ಆರೈಕೆಯ ಅಗತ್ಯವನ್ನ ತಜ್ಞರು ಒತ್ತಿ ಹೇಳುತ್ತಿದ್ದಾರೆ. ಆರಂಭಿಕ ರೋಗ ನಿರ್ಣಯ ಮತ್ತು ಸಮಗ್ರ ಫಲವತ್ತತೆಯ ಆರೈಕೆಯ ಬಗ್ಗೆ ಪುರುಷರು ಹೆಚ್ಚಾಗಿ ಗಮನ ಕೊಡಬೇಕಿದೆ. ಹಾಗಾದ್ರೆ ಬಂಜಿತನ ಹೆಚ್ಚಳಕ್ಕೆ ಕಾರಣಗಳಾದ್ರೂ ಏನು? ನಗರ ಪ್ರದೇಶಗಳಲ್ಲಿ ಬಂಜಿತನ ಹೆಚ್ಚುತ್ತಿರುವ ಕುರಿತು ಕಾರಣವನ್ನ ನೋಡ್ತಾ ಹೋಗೋದಾದ್ರೆ ಕಡಿಮೆ ವೀರ್ಯಾಣು ಹಾಗೂ ವೀರ್ಯಗಳ ಕಡಿಮೆ ಚಲನಶೀಲತೆ, ಹಾರ್ಮೋನುಗಳ ಅಸಮತೋಲನ, ಆನುವಂಶಿಕತೆ, ಧೂಮಪಾನ, ಅತಿಯಾದ ಮದ್ಯಪಾನ, ಸ್ಥೂಲಕಾಯತೆ, ಶಾಖ ವಿಕಿರಣಕ್ಕೆ ಹೆಚ್ಚಿನ ಕಾಲ ಒಡ್ಡಿಕೊಳ್ಳುವುದು ಮುಂತಾದ ಜೀವನ ಶೈಲಿ ಪುರುಷ ಬಂಜೆತನದ ಹೆಚ್ಚಳಕ್ಕೆ ಕಾರಣ. ಅಲ್ಲದೆ ನಗರಗಳಲ್ಲಿ ಹೆಚ್ಚುತ್ತಾ ಇರುವ ಮಾಲಿನ್ಯ ಮಟ್ಟ ವೀರ್ಯದ ಆರೋಗ್ಯ ಕ್ಷೀಣಿಸುವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಕರ್ನಾಟಕದಲ್ಲಿ 5.9% ವಿವಾಹಿತ ಮಹಿಳೆಯರಲ್ಲಿ ಬಂಜಿತನ. 2019-20 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5 ಪ್ರಕಾರ 15ರಿಂದ 49 ವರ್ಷ ವಯಸ್ಸಿನ ಪ್ರತಿ 1,000 ವಿವಾಹಿತ ಮಹಿಳೆಯರಲ್ಲಿ 18.7% ಮಹಿಳೆಯರ ಮೇಲೆ ಬಂಜಿತನ ಪರಿಣಾಮ ಬೀರುತ್ತೆ. ಗೋವಾ, ಲಕ್ಷದ್ವೀಪ ಮತ್ತು ಛತ್ತೀಸ್ಗಢದಂತಹ ಕೆಲವು ಪ್ರದೇಶಗಳು ಇನ್ನೂ ಹೆಚ್ಚಿನ ದರವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಸುಮಾರು 5.9% ವಿವಾಹಿತ ಮಹಿಳೆಯರು ಬಂಜಿತನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶಕ್ಕಿಂತ ತುಸು ಹೆಚ್ಚು ಅಂದರೆ 6.1% ಮಹಿಳೆಯರು ಬಂಜಿತನ ಅನುಭವಿಸ್ತಾ ಇದ್ದಾರೆ. ಇನ್ನು ಪುರುಷ ಬಂಜಿತನ ಅಂದ್ರೇನು? ಪುರುಷ ಬಂಜಿತನ ಅಂದ್ರೆ ವೀರ್ಯವನ್ನ ಉತ್ಪಾದಿಸಲು ಅಥವಾ ಸ್ತ್ರೀ ಅಂಡಾಣುವನ್ನ ಫಲವತ್ತಾಗಿಸಲು ಆರೋಗ್ಯಕರ ವೀರ್ಯವನ್ನ ಉತ್ಪಾದಿಸಲು ಅಸಮರ್ಥತೆ. ಬಂಜಿತನ ಅಂದ್ರೆ ದಂಪತಿಗಳು 1 ವರ್ಷದ ಗರ್ಭ ನಿರೋಧಕವಲ್ಲದ ನಿಯಮಿತ ಲೈಂಗಿಕ ಸಂಭೋಗದ ನಂತರ ಗರ್ಭಿಣಿಯಾಗಲು ಅಸಮರ್ಥತೆ. ಬಂಜಿತನ ಹೊಂದಿರುವ 40% ದಂಪತಿಗಳಿಗೆ ಪುರುಷ ಬಂಜಿತನ ಒಂದು ಪ್ರಮುಖ ಅಂಶ. ಪುರುಷ ಬಂಜಿತನಕ್ಕೆ ಕಾರಣಗಳೇನು? ವೆರಿಕೋಸಸ್ ಇದು ಕೂಡ ಪ್ರಮುಖ ಕಾರಣವಾಗಬಹುದು. ಇದು ಪುರುಷ ಬಂಜಿತನಕ್ಕೆ ಸಾಮಾನ್ಯ ಕಾರಣ. ಇದರ ಜೊತೆಗೆ ಸಿಸ್ಟಿಕ್ ಫೈಬ್ರೋಸಿಸ್, ನ್ಯೂನನ್ ಸಿಂಡ್ರೋಮ್, ಮಯೋಟೋನಿಕ್ ಡಿಸ್ಟ್ರೋಫಿ, ಹಿಮೋಕ್ರೊಮಾಟೋಸಿಸ್, ಆಂಡ್ರೋಜನ್ ಗ್ರಾಹಕ ಜೀನ್ ರೂಪಾಂತರಗಳು, ಕ್ರೋಮೋಸೋಮಲ್ ಅಸಹಜತೆಗಳು, ವರ್ಣತಂತು ಮರುಜೋಡಣೆಗಳು, ವೈ ಕ್ರೋಮೋಸೋಮ್ನಲ್ಲಿನ ಅಳಿಸುವಿಕೆಗಳು, ಅಂಗರಚನಾ ವೈಪರೀತ್ಯಗಳು, ಎಮೋಟೈಲ್ ಸಿಲಿಯಾ ಸಿಂಡ್ರೋಮ್, ಮೈಟ್ರೋಕಾಂಡ್ರಿಯಾದ ಅಳಿಸುವಿಕೆಗಳು, ಯಕೃತಿನ ಕಾಯಿಲೆ, ಮೂತ್ರಪಿಂಡ ಕಾಯಿಲೆ, ರೋಗಗ್ರಸ್ತವಾಗುವಿಕೆ ಇವೆಲ್ಲವೂ ಕೂಡ ಪುರುಷ ಬಂಜಿತನಕ್ಕೆ ಕಾರಣವಾಗಿರಬಹುದು. ಹಾಗಾದ್ರೆ ಪುರುಷ ಬಂಜಿತನಕ್ಕೆ ಚಿಕಿತ್ಸೆಗಳಾದ್ರೂ ಯಾವುದು? ಸಮಗ್ರ ಫಲವತ್ತತೆ ಮತ್ತು ಜೀವನ ಶೈಲಿಯ ಬದಲಾವಣೆಗಳು, ಬೊಜ್ಜು, ಅನಾರೋಗ್ಯಕರ ಆಹಾರ ಮತ್ತು ಧೂಮಪಾನದಂತಹ ನಕಾರಾತ್ಮಕ ಆರೋಗ್ಯ ಅಭ್ಯಾಸಗಳನ್ನು ಬದಲಾಯಿಸಬೇಕು. ಇವೆಲ್ಲವೂ ಫಲವತ್ತತೆಯ ಮೇಲೆ ಪರಿಣಾಮ ಬೀರುತ್ತೆ. ಗರ್ಭಾಶಯದೊಳಗೆ ನೇರವಾಗಿ ಇಡಲಾಗುವ ಆರೋಗ್ಯಕರ ವೀರ್ಯದ ಸಂಗ್ರಹ, ಶುದ್ಧೀಕರಣ, ಸಾಂದ್ರತೆಯನ್ನ ಗರ್ಭಕೋಶದೊಳಗಿನ ಗರ್ಭಧಾರಣೆ ಒಳಗೊಂಡಿರುತ್ತೆ. ಇದರ ಜೊತೆಗೆ ಪರ್ಯಾಯ ಮಾರ್ಗಗಳು ಅಂತ ನೋಡೋದಾದ್ರೆ ವ್ಯಾಸೆಕ್ಟಮಿ ರಿವರ್ಸಲ್ ಪುರುಷನಿಗೆ ಮತ್ತೊಮ್ಮೆ ತನ್ನ ವೀರ್ಯದಲ್ಲಿ ಆರೋಗ್ಯಕರ ವೀರ್ಯವನ್ನು ಉತ್ಪಾದಿಸಲು ಅನುವು ಮಾಡಿಕೊಡೋದು. ಇನ್ನು ಫಲವತ್ತತೆಯ ಮೇಲೆ ಪರಿಣಾಮ ಬೀರುವ ಹೆಚ್ಚಿನ ಅಥವಾ ಕಡಿಮೆ ಹಾರ್ಮೋನ್ ಮಟ್ಟವನ್ನು ಬದಲಾಯಿಸಲು ಹಾರ್ಮೋನ್ ಚಿಕಿತ್ಸೆ ಮತ್ತು ಔಷಧಿಗಳನ್ನು ಶಿಫಾರಸು ಮಾಡಬಹುದು. ವೈದ್ಯಕೀಯ ಲೋಕದಲ್ಲಿ ತಂತ್ರಜ್ಞಾನವನ್ನ ಬಳಸಲಾಗುತ್ತೆ. ಹಾಗಾಗಿ ಪುರುಷರಲ್ಲಿ ಬಂಜಿತನ ಕಡಿಮೆ ಮಾಡುವುದಕ್ಕೆ ಕೃತಕ ಗರ್ಭಧಾರಣೆ, ಪುರುಷ ಬಂಜಿತನ ಚಿಕಿತ್ಸೆಗಾಗಿ ಇನ್ವಿಟ್ರೋ ಫಲೀಕರಣ, IVF ಅಥವಾ ಗ್ಯಾಮೆಟ್ ಇಂಟ್ರಾ ಫಾಲೋಪಿಯನ್ ವರ್ಗಾವಣೆ ಇವುಗಳನ್ನು ಬಳಸಲಾಗುತ್ತೆ. ಕೃತಕ ಗರ್ಭಧಾರಣೆಯಂತೆ IVF ಮತ್ತು ಅಂತಹದೇ ತಂತ್ರಗಳು ಇನ್ವಿಟ್ರೋದಲ್ಲಿ ತಯಾರಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಇನ್ನು ಮೈಕ್ರೋ ಸರ್ಜಿಕಲ್ ಫಲೀಕರಣ ಈ ಚಿಕಿತ್ಸೆಯನ್ನು ಕೂಡ ಬಳಸಬಹುದು. ಇನ್ನು ಔಷಧ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಯ ಮೂಲಕ ಪುರುಷ ಬಂಜಿತನವನ್ನ ನಿವಾರಣೆ ಮಾಡಬಹುದಾಗಿದೆ. ಈ ಎಲ್ಲ ಪ್ರಮುಖ ವಿಚಾರಗಳ ನಡುವೆ ನಾವು ಗಮನಿಸಬೇಕಾದ ಒಂದು ಅಂಶ, ಬಂಜಿತನ ಮಹಿಳೆಗಷ್ಟೇ ಸೀಮಿತವಾಗಿರುವ ಈ ಸಂದರ್ಭದಲ್ಲಿ 40% ಬಂಜಿತನ ಪ್ರಕರಣಗಳು ಪುರುಷರ ಅಂಶದೊಂದಿಗೆ ಅವಲಂಬಿತವಾಗಿದೆ. ಹಾಗಾಗಿ ಸೂಕ್ತ ರೀತಿಯ ಚಿಕಿತ್ಸೆಯ ಮೂಲಕ ಸಂತಾನೋತ್ಪತ್ತಿಗೆ ವೈದ್ಯರ ಸಲಹೆಯನ್ನು ಪಡೆಯುವುದು ಅತಿ ಸೂಕ್ತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.